ಸ್ನೇಹಿತರೆ ನಮಸ್ತೆ. ಎತ್ತಿನ ಬೇಸಾಯ ಹೊಡಿತೀರ ನೋಡಿ, ತುಂಬ ವರ್ಷಗಳಾಗಿತ್ತು, 30-35 ವರ್ಷದ ಮೇಲೆ ಆಗಿತ್ತು ಅಡಿಕೆ ಗಿಡದಲ್ಲಿ ಎತ್ತಿನ ಬೇಸಾಯ ನೋಡಿ. ತುಂಬ ಖುಷಿ ಆಯಿತು. ಪ್ಲೇಸ್ ಬಂದುಬಿಟ್ಟು ಭೀಮಸಮುದ್ರ ಹತ್ರ ಮಾವನಹಳ್ಳಿ ಅಂತ ಇದೆಯಲ್ಲ, ಮಾವನಹಳ್ಳಿ ಬಸವೇಶ್ವರ ದೇವಸ್ಥಾನದಿಂದ ಒಂಚೂರು ಮುಂದಕ್ಕೆ ಹೋದರೆ, ಕೂಗಳತೆ ದೂರದಲ್ಲಿ ಹೋದರೆ ಅಲ್ಲಿ ಬಲಗಡೆ ಭಾಗದಲ್ಲಿ ಒಂದು ಅಜ್ಜ ಹೊಡಿತಾಯಿದ್ರು. 1300 ರೂಪಾಯಿಗೆ 1500 ರೂಪಾಯಿಗೆ ಎಕರೆಗೆ ಹೊಡಿತೀನಿ ಇವತ್ತಿಗೂ ಅಂತ ಅಂದರು. ಆ್ಯಕ್ಚುಲಿ ತುಂಬಾ ಕಡಿಮೆ ಆಯ್ತು ಅದು. ಟ್ರ್ಯಾಕ್ಟ್ರಿಗೆ ಎಷ್ಟೊತ್ತು ಅಂತಾರೆ ಅಂತಾರಲ್ಲ, ಎತ್ತಿನ ಬೇಸಾಯ ಹಿಡ್ಕೊಂಡು ತುಂಬ ಅಚ್ಚುಕಟ್ಟಾಗಿರೋವಂಥದ್ದು, ತುಂಬ ಬಿಗಿಯಾಗಿರೋ ಎತ್ತುಗಳನ್ನ ಇಟ್ಕೊಂಡಿದ್ರು ಅಜ್ಜ. ತುಂಬ ಖುಷಿಯಾಗಿ ಅವರು ಅದನ್ನು ಎಂಜಾಯ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಬೇಸಾಯ ಹೊಡೆಯೋದನ್ನು. ಹಂಗಾಗಿ ತುಂಬ ಖುಷಿ ಆಯಿತು. ನಾನು ಹೇಳಲಿಕ್ಕೆ ಹೊರಟಿರೋಂಥ ವಿಷಯ ಅಂತಂದರೆ, ನಾನಲ್ಲಿ ದಯಾನಂದ್ ಅಂತೇಳಿ ಅವ್ರ ತೋಟ ನೋಡ್ಲಿಕ್ಕೆ ಹೋಗಿದ್ದೆ. ಅವ್ರು ಕಳೆದ 6 ವರ್ಷದಿಂದ ಜೀವಾಮೃತ ಮತ್ತು ಗೋಕುಪ್ರಾಮೃತ ಮತ್ತು ಗೋನಂದ ಜಲ ಈ ಥರದ್ದು ಉಪಯೋಗಿಸ್ಕೊಂಡು, ಕಲ್ಚರ್ಗಳು ಉಪಯೋಗಿಸ್ಕೊಂಡು ಕೃಷಿನೇ ಮಾಡ್ತಾಯಿದ್ದಾರೆ. ಜೊತೆಗೆ ಹಸಿರು ಗೊಬ್ಬರಗಳನ್ನು ಬಿಡದೇ ವರ್ಷಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರಂತೆ. ತುಂಬ ಚೆನ್ನಾಗಿತ್ತು. ತೋಟದಲ್ಲಿ ಯಾವುದೂ ಡಿಫಿಷಿಯನ್ಸಿ ಕಾಣಿಸ್ತಿಲ್ಲ. ಪೊಟ್ಯಾಶ್ ಆಗಲಿ, ಫಾಸ್ಫರಸ್ ಆಗಲಿ, ಯೂರಿಯಾ ಆಗಲಿ, ಯಾವುದೂ ಡಿಫಿಷಿಯನ್ಸಿ ಕಾಣಿಸ್ತಾ ಇರಲಿಲ್ಲ. ತುಂಬ ಖುಷಿ ಆಯಿತು ಅವ್ರ ತೋಟ ನೋಡಿ. ಅಡಿಕೆ ಗೊಟ್ಟು ತುಂಬ ಒಳ್ಳೆಯದು ಸಿಗುತ್ತೆ ಅಂತ ಹೇಳಿದಾಗ ಅವ್ರ ಹತ್ರ ಹುಡ್ಕೊಂಡು ಹೋಗಿದ್ದೆ, ಅಡಿಕೆ ಗೊಟ್ಟು ನೋಡ್ಕೊಂಡು ಆರ್ಡ್ರ್ ಕೊಡೋಣ ಅವ್ರಿಗೆ ಅಂತ ಹೇಳಿ. ಹಾಗಾಗಿ ನನಗೊಂದು 5000 ಅಡಿಕೆ ಗೊಟ್ಟು ಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದಾಯಿತು. ಅಂದರೆ ಗಮನಿಸಬೇಕಾಗಿರೋದು, ಭೂಮಿಗೆ ಬೇಕಾದಂತನೂ ಸಹ ಕೊಡ್ತಾ ಇದ್ದಾರೆ. ಭೂಮಿಯಲ್ಲಿ ಏನು ಉತ್ಪತ್ತಿ ಆಗುತ್ತೆ ನಮಗೆ, ಅದನ್ನು ಮತ್ತೆ ಕನ್ವರ್ಷನ್ ಮಾಡಿಕೊಡೋಂಥ ಜೀವಕೋಶಗಳನ್ನ ಅವ್ರ ಕಲ್ಚರ್ನ ಬಳಸ್ತಾ ಇರೋದ್ರಿಂದ ಚೆನ್ನಾಗಿದೆ. ಬನ್ನಿ ನೋಡೋಣ ಮುಂದಿನ ಕತೆ ಅವ್ರ ಬಯಲು ಕೇಳ್ತಾ ಹೋಗೋಣ. ಇದು ಈಗ ಇದಕ್ಕೇನೇನು ಹಾಕಿರ ಅದೇನದ ಸರ್? ಬೆಲ್ಲ, ಹಾಂ, ಕಡಲೆ, ಇದು ಹುಳಿ ಹಿಟ್ಟು, ಹಾಂ, ಆಮೇಲೆ ಸಗಣಿ, ವಾತ, ಮತ್ತು ಉತ್ತದ ಮಣ್ಣು. ಉತ್ತದ ಮಣ್ಣು. ಎಷ್ಟು ದಿವ್ಸಕ್ಕೊಂದ್ಸಲಿ ಕೊಡ್ತೀರಾ? ಇದು ವಾರಕ್ಕೊಂದ್ಸರಿ ಕೊಡ್ತೀವಿ. ವಾರಕ್ಕೊಂದ್ಸಲಿ? ಪ್ರತಿ ನೀರಿಗೂ ಸುಮ್ಮನೆ ಆಗ್ತಿರೋದೇ? ಹಾಂ. ಇಡೀ ನಿಮ್ಮ ಎಷ್ಟು 2 ಎಕರೆ ತೋಟನ? ಹಾಂ, 2 ಎಕರೆ ತೋಟ. 2 ಎಕರೆ ತೋಟಕ್ಕೆ ಈಗ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ? ನಾವೀಗಲೇ 5-6 ವರ್ಷದಿಂದ ಮಾಡ್ತಾಯಿದ್ವಿ. 5-6 ವರ್ಷದಿಂದ. ಅದಕ್ಕೆ ಮುಂಚೆ ಸೀಮೆ ಗೊಬ್ಬರ ಹಾಕ್ತಿದ್ರಿ? ಸೀಮೆ ಗೊಬ್ಬರ ಹಾಕ್ತಿದ್ವಿ, ಅಂದರೆ ಹೆಚ್ಚಿಗೆ ಉಪಯೋಗಿಸಿಲ್ಲ ನಾವು. ಉಪಯೋಗಿಸಿಲ್ಲ? ಉಪಯೋಗಿಸಿರೋದು ಕಡಿಮೆ ನಾವು. ಸೀಮೆ ಗೊಬ್ಬರ ಕಡಿಮೆನೇ, 1/4 kg. ಈಗಲೂ ಕೊಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀರಾ ಅಷ್ಟೇ? ಈಗ ಕೊಡೋದೇ ಇಲ್ಲ. ಪೂರ್ತಿ ನಿಲ್ಸಿದ್ವಿ. ಈಗ ಎಷ್ಟು ವರ್ಷದಿಂದ ನಿಲ್ಸಿದ್ದೀರಾ? ಈಗಲೇ 3-4 ವರ್ಷಕ್ಕೆ ಬಂತು. 3-4 ವರ್ಷಕ್ಕೆ ಬಂತು. ಈ ವರ್ಷ ಬೇವಿನ ಬೀಜದ ಪುಡಿ ಹಾಕಿದ್ದೀನಿ. ಬೇವಿನ ಬೀಜ ಪುಡಿ? ಪುಡಿ. ಆಮೇಲೆ ಟ್ರೈಕೋಡರ್ಮ ಹಾಕ್ತೀನಿ ಜೊತೆಗೆ. ಆಮೇಲೆ ಇದು ರೈಸೋಬಿಯಮ್ ಅಂತ ಅದೊಂದು ಗೊಬ್ಬರ, ಈ ಸಾವಯವ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ ಹಾಕಿದ್ದೆ. ಕುರಿ ಗೊಬ್ಬರ ಹಾಕ್ತೀರಾ? ಎಷ್ಟು ಹಾಕ್ತೀರಿ ಗಿಡಗಳಿಗೆ? ಒಂದು ಗಿಡಕ್ಕೆ ಒಂದು ಕುರಿ ಗೊಬ್ಬರ? ಗಿಡಕ್ಕೆ ಒಂದು ಪುಟ್ಟಿ. ಅಂದರೆ ಪುಟ್ಟಿ ಅಂದರೆ ನಾನು ಗಿಡಕ್ಕೆ ಹಾಕಿಲ್ಲ, ಅದನ್ನೆಲ್ಲ ಚಲಿಸಿದ್ದೀನಿ. ಇಡೀ ನೆಲಕ್ಕೆ ಲೆಕ್ಕ ನೀವು ಬೇಸಾಯ ಮಾಡಬೇಕು. ಅದು ಹಂಗೆ ಭೂಮಿಗೆ ಹೋಗ್ಬೇಕು. ಬುಡಕ್ಕೆ ಭೂಮಿಗೆ ಗೊಬ್ಬರ ಕೊಟ್ಟರೆ ಗಿಡ ತಾಣುತ್ತೆ ಅಂತ ಆಮೇಲೆ ನಿಮ್ಮ ಕಲ್ಪನೆ? ಅದು ಸಣ್ಣ ಅಲ್ಲ, ಅದು ಇರೋದೇ ಪ್ರೊಸೀಜರ್ ಹಂಗೇನೆ. ಮೂಗ ಗಿಡ ಸುತ್ತ ಇದೆಯಲ್ಲ, ಅದು ನಾವು ಮೂಗು ಅಂತೀವಲ್ಲ, ಉಸಿರಾಟದ ಬೇರೆ ಅದು. ಅದ್ರ ಬುಡಕ್ಕೆ ನಾವು ಇದನ್ನ ಕೊಟ್ರೆ ಮೂಗು ಮುಚ್ಚಿದಂಗೆ ಆಗುತ್ತೆ. ಅವಕ್ಕೆ ತಂತ್ರ ಬೇರುಗಳಿಗೆ ಊಟಕ್ಕೆ ನಾವು ಏನಿದ್ರು ಸೆಂಟ್ರ್ ಬೇರೆ ಇರ್ತಾವಲ್ಲ, ಅವೇ ತಿನ್ನೋದು ಆಹಾರ. ಸಣ್ಣ ಬೇರುಗಳು ಅಂತ ಹೇಳ್ತೀವಿ, ಬಿಳಿ ಬೇರುಗಳು ತಿನ್ನೋದು ಆಹಾರ ತಿನ್ನೋದೇ ಅವು. ಆ ಬೇರಿಗೆ ಕೊಡ್ಬೇಕು ನಾವು. ಈ ಹಸಿರು ಗೊಬ್ಬರ ಏನು ಪ್ರಾಕ್ಟೀಸ್ ಮಾಡಕ್ ಹೋಗಲ್ಲ ಅಂದ್ರೆ? ಮತ್ತೆ ಈ ಹಸಿರು ಹಾಕಿದ್ವಿ ಅಲ್ಲ, ಆ ಕಡೆ ಹಾಕಿದ್ವಿ. ಡಯಂಚ ಈ ಥರದವು ಅದನ್ನ ಹಾಕ್ತೀರಾ? ಈಗ ಸ್ವಲ್ಪ ಇದೆಯಲ್ಲ, ಕೊಯ್ಲಾಗಬೇಕಲ್ಲ, ಕೊಯ್ಲಾದ್ಮೇಲೆ ಹಾಕಬೇಕು. ಅದು ಅದೇ 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 ಎಲ್ಲ ತುಳಿದಾಡ್ತಾರೆ. ಕೊನೆ ಕೊಯ್ಲಾದ್ಮೇಲೆ ಅವನ್ನ ಹಾಕ್ತೀರಿ? ವರ್ಷಕ್ಕೊಂದ್ಸಲಿ ಅದು? 2 ಸರಿ ಹಾಕ್ತೀನಿ. ವರ್ಷಕ್ಕೆ 2 ಸಲ ಹಾಕ್ತೀರಾ? ಈಗ 1 ಸರಿ ಹಾಕ್ತೀನಿ, ಮುಂಗಾರಿ 1 ಸರಿ ಹಾಕ್ತೀನಿ. ಇಳುವರಿ ಎಷ್ಟು ಬರುತ್ತೆ ನಿಮ್ದು? ನಮ್ಮದು ಈಗ 3ನೇ ವರ್ಷದ ಕೆಳಗೆ 1300 ಗಿಡಕ್ಕೆ 60 ಚೀಲ ಅಡಿಕೆ ಆಗಿತ್ತು. ಒಣ ಅಡಿಕೆ 60 ಚೀಲ. ಅಲ್ಲಿಗೆ ಎಷ್ಟು? 80 kg ಚೀಲನ? 75ರಿಂದ 80 ಬರ್ತವೆ. 45 ಕ್ವಿಂಟಲ್ ಅಡಿಕೆ ಆಗಿತ್ತು. 45 ಕ್ವಿಂಟಲ್? 45 ಕ್ವಿಂಟಲ್ ಆಯಿತು. ಈಗ ಒಂದು 2 ವರ್ಷ ಅಂದರೆ ಒಂದೇ ಥರ ಬರಲ್ಲ, ಯಾಕೆಂದರೆ ಹವಾಮಾನವೇ ಪ್ರೀತಿ ಇರುತ್ತಲ್ಲ. ಆವಾಗ ಈ ವರ್ಷ ಚೆನ್ನಾಗುತ್ತೆ. ಈ ವರ್ಷ ವೆದರ್ ಭಾಳ ಚೆನ್ನಾಗಿದೆ. ಈ ವರ್ಷ ಅಂದರೆ ಈಗ ಬರೋ ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಚೆನ್ನಾಗಿದೆ ವೆದರ್. ಮುಂದಿನ ವರ್ಷ ಎಲ್ಲರೂ ಅಡಿಕೆ ಚೆನ್ನಾಗ್ತಾವೆ. ವೆದರ್ ಚೆನ್ನಾಗಿದೆ ಈ ವರ್ಷ. ಹೆಂಗೆ ಹೇಳ್ತೀರ ಅದನ್ನ? ಈಗ ಗೊತ್ತಾಗುತ್ತೆ ನಮಗೆ. ಹೆಂಗೆ? ಕವಳ ಬೀಳುತ್ತಲ್ಲ, ಆ ಕವಳ ಕಂಟ್ರೋಲ್ ಆಯ್ತು ಅಂದ್ರೆ ನಮಗೆ ಅಡಿಕೆ ಹಳ್ಳ ಕಟ್ಟುತ್ತೆ ಅಂತ. ಹಳ್ಳು ಉದುರಿ ಬಿಡುತ್ತೆ ನಮಗೆ. ಈಗ ಬಿಳಿ ಹಳ್ಳು ಇದೆಯಲ್ಲ, ಹೌದೌದೌದು, ಆ ಬಿಳಿ ಹಳ್ಳು ಈ ಕವಳ ಬಿತ್ತು ಅಂದ್ರೆ ಹಳ್ಳು ಡ್ರಾಪ್ ಆಗುತ್ತೆ. ಆ ಡ್ರಾಪ್ ಆಗ್ಲಿಲ್ಲ ಅಂದ್ರೆ ನಮಗೆ ಬೆನಿಫಿಟ್. ಕವಳ ಜಾಸ್ತಿ ಬಿದ್ದಾಗ ಇಳುವರಿ ಕಮ್ಮಿ ಆಗುತ್ತೆ. ಕವಳ ಇಲ್ಲಿ ಅಶ್ವಿನಿ ಮಳೆ ಬರುತ್ತಲ್ಲ, ಆ ಮಳೆ ಬಂದ್ರು ಹಳ್ಳು ಉದುರುತ್ತೆ. ಕವಳ ಶೀತ ಇದ್ರೂ ಕವಳ ಬೀಳಬಾರ್ದು. ಶೀತ ಇದ್ರೆ ತೊಂದರೆ ಇಲ್ಲ. ಕವಳ ಬಿತ್ತು ಅಂದ್ರೆ ಅದ್ರ ಜೊತೆಗೆ ಹಳ್ಳು ಉದುರ್ತವೆ, ಆಟೋಮೆಟಿಕಲಿ ಡ್ರಾಪ್ ಆಗ್ಬಿಡುತ್ತೆ ಅದು. ಮುಂಗಾರಿಲಿ ನಮಗೆ ಒಂದ್ ಗೊನೆಯಲ್ಲಿ 1 kg ಆಗುತ್ತೆ ಅನ್ನೋದು 1/4 kgನೂ ಬರಲ್ಲ ಅವಾಗ. ಹೌದ್ರಾ? 1/4 kgನೂ ಬರಲ್ಲ. 25-30 ಕಾಯಿ ಹಿಡಿತದ, ಸುಮ್ಮನೆ ಕುಂಚಿಕೆ ಇರುತ್ತದ.
ಅದ್ರ ಕಾಯಿರಲ್ಲ. ಓಕೆ ಈ ವರ್ಷ ಹಂಗೆ ಆಗಲ್ಲ ಅಂತ ನನ್ನೊಂದು ಅಭಿಪ್ರಾಯ ಐತೆ, ನೋಡ್ಬೇಕು. ಓಕೆ, ಇದೆಷ್ಟೊಂದು 35 ವರ್ಷದ ತೋಟನಾ? 35 ವರ್ಷ. ಓಕೆ ಓಕೆ, ಸೂಪರ್. ಗಿಡಗಳು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರು, ನೋಡ್ತಾ ಇರ್ಬೋದು. ನಿಮ್ಗೆಲ್ಲೂ ಫಾಸ್ಫರಸ್ ಡಿಫಿಷಿಯನ್ಸಿ ಆಗಲಿ ಅಥವಾ ನೈಟ್ರೋಜನ್ ಕಡಿಮೆ ಆಗಿದೆ ಅಂತನಾಗಲಿ, ನಿಮ್ಗೆಲ್ಲೂ ಪೊಟ್ಯಾಶ್ ಅಷ್ಟೇ. ನೋಡ್ತಾ ಇರೋ ಮರ ಎಷ್ಟು ರಫ್ ಆಗಿದೆ ಅಂತೇಳಿ. ಇದರಲ್ಲಿ ಹಾಂ, ಬಾಳೆದಿಂಡಲ್ಲಿ ಮಾಡ್ತಾ ಇದ್ದೀರಾ. ಆಮೇಲೆ ಗೋನಂದ ಜಲ ಏನೋ ಮಾಡ್ತೀವಿ ಅಂದ್ರಲ್ಲ, ಗೋನಂದ ಜಲ ಗೋಕೃಪಾಮೃತ ಮಾಡ್ತಾ ಇದ್ದೀರಾ. ಅದು ಕಲ್ಚರ್ ನೀವೆಲ್ಲಿ ತಂದ್ರಿ? ನಾನು ದೊಡ್ಡ ಸೀದಳ್ಳಿ ತಂದಿದ್ದೆ. ನನ್ನ ಹತ್ರ ಮೊದ್ಲಿತ್ತು. ಮೊದಲು ಅದು ಮಳೆ ಇದರಲ್ಲಿ ಹಾಳಾಗ್ಬಿಡ್ತು. ಅದು ಹಾಳಾದ್ಮೇಲೆ ಮತ್ತೆ ಇವ್ರ ಹತ್ರ ಒಬ್ರು ಇದಾರೆ ನಮ್ಮ ಸ್ನೇಹಿತರು, ಅವ್ರ ಹತ್ರ ಇಸ್ಕೊಂಬಂದಿದ್ದೆ. ಅವ್ರ ಹತ್ರ ಇಸ್ಕೊಂಬಂದು ಕಲ್ಚರ್ ರೆಡಿ ಮಾಡ್ಕೊಂಡು ಅದನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಮಳೆಗಾಲಗಳಾಗಿ. ಮಜ್ಜಿಗೆ ಇರಬೇಕು, ಮಜ್ಜಿಗೆ ಇಲ್ಲ ಅಂದ್ರೆ ಅದು ಇದಾಗುತ್ತೆ. ಸ್ನೇಹಿತರುಗಳ ಹತ್ರನೇ ಈಗ ನಮ್ಮ ಹಸು ಗಬ್ಬ ಆಗ್ಬಿಟ್ಟಿದೆ. ಮಜ್ಜಿಗೆ ಒಟ್ಟು ನಾಟಿ ಹಾಕೊಳ್ಳೋದೇ ಆಗ್ಬೇಕು. ಆಮೇಲೆ ಅದನ್ನ ನಾವು ಮಿಷಿನ್ ಅಲ್ಲಿ ಕಡಿಯಲ್ಲ, ಕಡಗಲಲ್ಲೇ ಕಡ್ದು ಇದು ಮಾಡ್ಕೊಂಡ್ರೆ 40 ದಿನದ ತನಕ ಏನಾಗಲ್ಲ. 40 ದಿವಸ ತನಕ ಟೈಮ್. ಅದನ್ನ ಎಷ್ಟು ಸಲ ಉಪಯೋಗಿಸ್ತಾರೆ ಇದಕ್ಕೆ? ಈಗ ನಿಮ್ ಜಮೀನು ಈಗ ನಮ್ಮ ಮಜ್ಜಿಗೆ ಇದ್ರೆ ವಾರಕ್ಕೊಂದು ಟೈಮ್ ಹೋಗ್ತಾ ಇರ್ತದೆ. ಅದು ಸುಮ್ಮನೆ ವೆಂಚೂರಿಗೆ ಹೋಗ್ತಾ ವೆಂಚೂರಿಗೆ ಬಿಟ್ಬಿಟ್ಟಿದ್ದೀರಾ? ಇವಾಗ ಇದನ್ನು ವೆಂಚೂರಿನಾ? ಇದು ವೆಂಚೂರಿ ಹೋಗಲ್ಲ, ಇದು ನಂಗೆ ಉಗ್ಗದೆ. ಇದು ಹಂಗೆ ಬುಡಕ್ ಆಗ್ತಂತ. ಈಗ ಎಷ್ಟು ಡ್ರಮ್ ಅಡಿಕೆಂತೀರಿ ಇಂಥವು ಎಕರೆಗೆ? ಇದು ನನ್ನ ಹತ್ರ ಈಗ ಕೆಳಗೆ 2, ಇಲ್ಲೊಂದು 1 2 3 4 ಇದೆ. ಇಲ್ಲಿ 4 ಇದೆ. 6 ಇದೆ. ಈಗ ಹೌದಾ? 6 ಡ್ರಮ್ ಇದೆ. 6 ಡ್ರಮ್ ಇದೆ. ಇದು ವಾರ ತುಂಬಿಸಂತ ಕೆಲಸ ಇಲ್ಲ? ನೀರ್ನೆಲ್ಲ ಹತ್ರ ವ್ಯವಸ್ಥೆ ಮಾಡ್ಕೊಂಡಿರ್ತೀರಾ? ಬಾಲ್ಗಳು ಇರ್ತಾವಲ್ಲ, ಬಾಲ್ಗಳಿಂದ 2 ಪೈಪ್ ಹಾಕೊಂಡು ಸೆಂಟ್ರಿ ನಮಗೆ ಹಾಕೋಣಕ್ಕೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಗೆ ಇದು ಮಾಡ್ಕೊಂಡು ಹೋಗ್ತಿರ್ತೀವಿ. ಈಗ ನೀವು ಅಡಿಕೆ ಗಿಡಕ್ಕೆ ಪ್ರಾಕ್ಟೀಸ್ ಮಾಡ್ತಿರೋದು ಫಸ್ಟಿಂದ ಹೇಳ್ಬೇಕು ಅಂತಂದ್ರೆ ಹಸಿರು ಗೊಬ್ಬರ ಹಾಕ್ತೀರಿ? ಹಸಿರೆಲೆ ಗೊಬ್ಬರ, ಜೀವಾಮೃತ, ಗೋಕೃಪಾಮೃತ, ಆಮೇಲೆ ಪೊಟ್ಯಾಶು ಅದೊಂದು ಹಾಕ್ತೀವಿ. ಪೊಟ್ಯಾಶ್ ಅಂದ್ರೆ ಅದು ನ್ಯಾಚುರಲ್ ಮಾಡ್ಕೊಂತೀರ ಇವಾಗ? ಅದು ಭಾಳ ಅನುಕೂಲ ಆಯ್ತು ಸರ್. ಅದು ಪೊಟ್ಯಾಶ್ದು ಬಾಳೆ ಎಲ್ಲಿ ನಿಮ್ದ್ರಾಗ ಐದ ಕೆಳಗಿದೆ. ಅದು ಯಾವ ವೇಸ್ಟ್ ಆಗಿರ್ತಾವ ಬಾಳೆ ದಿಂಡು ಸಿಕ್ಕರೆ ಸಾಕು ನಿಮಗಲ್ಲ? ಬಾಳೆ ದಿಂಡ ಹೂನಾಗ ಮಾಡ್ತೀರಾ? ಹೂನಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಬಾಳೆ ದಿಂಡಲ್ಲೂ ಮಾಡ್ಬೋದು. ಹೂನಲ್ಲಾದ್ರೆ ಭಾಳ ಬೇಗ ಇದಾಗುತ್ತೆ. ಅದಕ್ಕೆ ಏನೇನು ಹಾಕ್ತೀರಿ ಪೊಟ್ಯಾಶಿಗೆ? ಬೆಲ್ಲ, ಆಮೇಲೆ ಗ್ವಾತ, ಆಮೇಲೆ ಬಾಳೆ ದಿಂಡು ಕೊಚ್ಚಿ ಹಾಕ್ತೀವಿ. ಗಾದ ಕಂಪಲ್ಸರಿ ಬೇಕಾಗುತ್ತಾ? ಕೆಲವೊಬ್ಬರು ನೀರು ಹಾಕಿ ಬೆಲ್ಲ ಹಾಕಿ ಬಿಡ್ತಾರಲ್ಲ, ಬಾಳೆ ದಿಂಡು ಕೊಚ್ಚಿ ಹಾಕಿ. ಅದು ಬರ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು ಪರ್ಸೆಂಟೇಜ್. ಇದು ಬಹಳ ಚೆನ್ನಾಗಿದೆ. ನಾನು ಈ ತೋಟದಲ್ಲಿ ಅಲ್ಲ, ಈಗ ಗಾತ ಇಲ್ಲ ಅಂದ್ರೆ ಪಾಪ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರಶ್ನೆ ಅಷ್ಟೇನೆ. ಈಗ ಗಾತ ಇರಲ್ಲ, ಆಕ್ಳು ಕಟ್ಕೊಂಡ್ರಲ್ಲ, ಆದ್ರೆ ಏನೋ ಮಾಡೋಕೊಂತ ಹೊಂಟಿರ್ತಾರೆ. ಕೆಲವು ವಿಡಿಯೋದಲ್ಲಿ ನೋಡಿದ್ವಿ ಬರೀ ಬಾಳೆ ದಿಂಡು ಕಟ್ ಮಾಡಿ ನೀರು ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಬರ್ಬೋದು ಬರಲ್ಲ ಅಂತಲ್ಲ. ಇದು ಎಫೆಕ್ಟಿವ್ ಚೆನ್ನಾಗಿರುತ್ತೆ. ಇದು ಬೆಲ್ಲ ಭತ್ತ ಹಾಕಿದ್ರಿ ಅದನ್ನ ಎಷ್ಟು ಸಲ ವರ್ಷಕ್ಕೆ 1-2 ಸಲ ಕೊಡ್ತೀರ ಹಂಗೆ? ಈಗ ಇದು ಇದೆಯಲ್ಲ ಗೋಕೃಪಾಮೃತ, ಅದ್ರಲ್ಲಿ 2 ಕೊಡ್ಪನ ಹಾಕಿ ಕೊಟ್ಬಿಡ್ತೀನಿ. ಓ, ಹಂಗ್ ಮಾಡ್ತೀರಾ? ಜೊತೆಗೆ ಹೋಗ್ಬಿಡುತ್ತದೆ. ಅಲ್ಲ, ಈಗ ಅದನ್ನ ಎಷ್ಟು ಸಲ ಆ ಬಾಳೆ ಹೂವನ್ನ ಎಷ್ಟು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀರ ಹಂಗೆ ಅಂತ? ಅದನ್ನ 2 ಈಗ 1 ಡ್ರಮ್ ಮಾಡಿದ್ರೆ 20 ಕೊಡ್ಪನ ನೀರು ಹಿಡಿಯುತ್ತದ. 20 ಕೊಡ್ಪನ ಅಂದ್ರೆ ಹೆಚ್ಚು ಕಡಿಮೆ ನನಗೆ 10 ಡ್ರಮ್ಮಿಗೆ ಕನೆಕ್ಟ್ ಆಗುತ್ತೆ. ಅದು 10 ಡ್ರಮ್ಮಿಗೆ ಕನೆಕ್ಟ್ ಆಗುತ್ತೆ. ಅದು ಅಲ್ಲಿವರೆಗೂ ಹೋಗ್ತಾ ಇರ್ತದೆ. ಆಮೇಲೆ ನೆಕ್ಸ್ಟ್ ಮಾಡ್ಕೊಳ್ಳೋಣ ಮತ್ತೊಂದ್ಸರಿ. ಹೌದ್ರಾ? ಸೂಪರ್, ಭಾಳ ಖುಷಿ ಆಯಿತು. ರೈತರು ನೋಡ್ತಾ ಇರಲ್ಲ ಎದುರುಗಡೆ ನಿಂತ್ಕೊಂಡಿರೋದು ಏನಂತ ಸರ್ ಅಂತೇಳಿ. ನೀವು ತೋಟಕ್ಕೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆರೋಗ್ಯವಾಗಿರೋ ಗಿಡಗಳು ಹೆಂಗೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರೈತರು ಪಾಠ ಮಾಡೋಕ್ಕೆ ಹೋದಾಗ ಎಲ್ಲ ನಿಮ್ಗೆ ಹಸಿರು ಗರಿಗಳು ಜೋತ್ ಬಿದ್ದಿಲ್ಲ, ನೈಟ್ರೋಜನ್ ಅಂಶ ಜಾಸ್ತಿ ಕಾಣಿಸ್ತಾ ಇಲ್ಲ, ಎಲ್ಲೂ ತುಂಬ ಕಾಡು ಹಸಿರೆಲ್ಲ ಕಾಣಿಸ್ತಿಲ್ಲ ಗಿಡಗಳಲ್ಲಿ. ಆಮೇಲೆ ನೆರಳು ನೋಡ್ಬೋದು, 50% ಶೇಡ್ ನಿಮಗೆ ಕಾಣಿಸ್ತಾ ಇದೆ ಪೂರ್ತಿ ತೋಟದಲ್ಲಿ. ಇಷ್ಟು ಬೇಕು ಅಂತ ಹೇಳ್ತೀವಿ, 50% ಶೇಡ್ ಇರಬೇಕು ಅಂತೇಳಿ. ತುಂಬ ಕತ್ಲೆ ಮಾಡ್ಕೊಂಡ್ರೆ ಸೊಲ್ಲಾದಂಗೆ ಆಗಿರುತ್ತೆ. ಹಂಗಾಗಿ ಈಗ ಕೋಕೋ ಸಸಿಗಳು ಹಾಕಿದ್ದಾರೆ. ಹಂಗಾಗಿ ತುಂಬ ಚೆನ್ನಾಗಿದೆ. ಮತ್ತು ನಾನು ಉಳಿದ ವೀಡಿಯೋದಲ್ಲಿ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.